ಉಪಚುನಾವಣೆಯ ಗೆಲುವಿನ ಖುಷಿಯಲ್ಲಿದ್ದಂಥ ಕಾಂಗ್ರೆಸ್ನಲ್ಲಿ ಬಿರುಕು ಶುರುವಾಯಿತಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಗೆಲುವನ್ನು ಸಂಭ್ರಮಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೇ ಹಾಸನದಲ್ಲಿ ಅಹಿಂದ ಸಮಾವೇಶಕ್ಕೆ ದೊಡ್ಡ ಪ್ಲಾನ್ ಅನ್ನು ಮಾಡಲಾಗಿತ್ತು. ಸಿದ್ದರಾಮಯ್ಯ ಅವರು ಸ್ವಾಭಿಮಾನದ ಸಮಾವೇಶದ ಮುಖಾಂತರ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು. ಆದರೆ ಪರಮೇಶ್ವರ್ ಅವರು ಗರಂ ಆಗಿದ್ದಾರೆ. ಪರಮೇಶ್ವರ್ ಗರಂ ಆಗಲಿಕ್ಕೆ ಕಾರಣಗಳೇನು? ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ಕಂಪ್ಲೀಟ್ ಅಪ್ಡೇಟ್ಸ್ ನಿಮ್ಮ ಮುಂದೆ. ಸ್ವಾಭಿಮಾನಿ ಸಮಾವೇಶ. ಸ್ವಾಭಿಮಾನದ ಹೆಸರಲ್ಲಿ ದೋಸ್ತಿಗೆ ಟಕ್ಕರ್ ಕೊಡೋಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಂಡಿರೋ ಸಮಾವೇಶ ಇದು. ಇದೇ ಸಮಾವೇಶದ ಮೂಲಕ ದಳಪತಿಗಳ ಕೋಟೆಗೆ ನುಗ್ಗಿ ಆ ಭದ್ರ ಕೋಟೆಯನ್ನ ಪುಡಿ ಮಾಡಬೇಕು ಅಂತ ಕಾಂಗ್ರೆಸ್ ನಾಯಕರು ಅಂದುಕೊಂಡಿದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸ್ಕ್ಯಾಮ್ಗಳಿಂದ ಸೊರಗಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಸಿಎಂ ಸಿದ್ದರಾಮಯ್ಯಗೆ ವರ್ಚಸ್ಸು ತಂದುಕೊಡೋಕೆ ಅಂತ ಈ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಇನ್ನೇನು ಕೆಲವು ದಿನಗಳಲ್ಲಿ ಈ ಸಮಾವೇಶ ಹಾಸನದಲ್ಲಿ ಅದ್ಧೂರಿಯಾಗಿ ನಡೆಯುತ್ತೆ. ಅದೆಲ್ಲದಕ್ಕೂ ಪ್ಲಾನ್ ನಡೀತಾ ಇದೆ. ಯಾವ್ಯಾವ ರೀತಿ ಸಮಾವೇಶ ಇರಬೇಕು, ಯಾರ ಸಮಾವೇಶಕ್ಕೆ ಆಹ್ವಾನವನ್ನ ಕೊಡಬೇಕು ಅಂತ ಈಗಾಗಲೇ ಬಹುತೇಕ ತೀರ್ಮಾನ ಮಾಡಲಾಗಿದೆ. ಎಲ್ಲ ಸುಸೂತ್ರವಾಗಿ ನಡೆಯುತ್ತೆ ಅಂತ ಎಲ್ಲ ಅಂದ್ಕೊಳ್ತಾ ಇರೋ ಬೆನ್ನಲ್ಲೇ ಅಸಮಾಧಾನದ ಕಿಡಿಯೊಂದು ಹೊಗೆಯಾಡ್ತಿದೆ. ಹಾಸನದ ಅಹಿಂದ ಸಮಾವೇಶಕ್ಕೆ ಕಾಂಗ್ರೆಸ್ನಲ್ಲೇ ಅಸಮಾಧಾನ ಶುರು. ಸ್ವಾಭಿಮಾನಿ ಸಮಾವೇಶದಿಂದ ಅಂತರ ಕಾಯ್ದುಕೊಳ್ತಿದ್ದಾರಾ ಆ ಸಚಿವರು? ಸಮಾವೇಶದ ಅಗತ್ಯತೆ ಇದೆಯೋ ಇಲ್ವೋ ಅವರನ್ನೇ ಕೇಳಿ ಎಂದಿದ್ದೇಕೆ ಪರಮೇಶ್ವರ್? ಎಸ್, ಇಲ್ಲೊಂದು ಸಮಾಧಾನವಿದೆ. ಸಮಾಧಾನದಂತೆ ಅಸಮಾಧಾನವೂ ಇದೆ. ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಕೆಲವರಿಗೆ ಸಮಾಧಾನ ಕೊಟ್ರೆ ಇನ್ನು ಕೆಲವರಿಗೆ ಅಸಮಾಧಾನ ತರ್ತಿದೆ. ಕಾಂಗ್ರೆಸ್ನ ಸಿದ್ದು ಬಣ ಸ್ವಾಭಿಮಾನಿ ಸಮಾವೇಶವನ್ನ ನಡೆಸಲೇಬೇಕು ಅಂದ್ಕೊಂಡಿದೆ. ಕಾಂಗ್ರೆಸ್ನ ಬಹುತೇಕ ಮಂದಿ ಸ್ವಾಭಿಮಾನಿ ಸಮಾವೇಶ ನಡೀಲಿ ಅಂತ ಅಂದ್ಕೊಂಡಿದ್ದಾರೆ. ಆದ್ರೆ ದೋಸ್ತಿ ಪಕ್ಷಗಳಂತೂ ಈ ಸಮಾವೇಶ ನಡೆದ್ರೆ ಖಂಡಿತ ತಮ್ಮ ಪಕ್ಷಗಳಿಗೆ ಪೆಟ್ಟು ಬೀಳೋದು ಗ್ಯಾರಂಟಿ ಅಂತ ಅಂದ್ಕೊಂಡಿದ್ದಾರೆ. ದಳಪತಿಗಳಂತೂ ತಮ್ಮ ಕರ್ಮ ಭೂಮಿಯನ್ನ ಕಳೆದುಕೊಳ್ಳಬಹುದು ಅಂತ ಹೇಳಲಾಗ್ತಿದೆ. ಇದೇ ಕಾರಣದಿಂದ ಒಳ ಅಸಮಾಧಾನವಿದ್ರೂ ಕೂಡ ಯಾವುದೇ ತೊಂದರೆ ಇಲ್ಲ ಅನ್ನೋ ಥರ ದೋಸ್ತಿ ಪಕ್ಷಗಳಿದಾವೆ. ಅದರಲ್ಲೂ ಜೆಡಿಎಸ್ ಕೊತ ಕುದೀತಿದೆ. ಕಿತ್ತೋಗಿತೇವೆ ಅಂತ ಶಪಥ ಮಾಡಿದ್ದ ದೊಡ್ಡಗೌಡ್ರು. ಅದೇ ದೊಡ್ಡಗೌಡರ ಕರ್ಮಭೂಮಿಯಲ್ಲೇ ಸ್ವಾಭಿಮಾನಿ ಸಮಾವೇಶ ಆಯೋಜನೆ. ಸ್ವಾಭಿಮಾನಿ ಸಮಾವೇಶ ಅನ್ನೋದು ನೇರವಾಗಿ ಜೆಡಿಎಸ್ ಬುಡಕ್ಕೆ ಇಟ್ಟಿರೋ ಬಾಂಬು. ಆ ಬಾಂಬು ಸಿಡಿಯೋದಕ್ಕೆ ಕೆಲವು ದಿನಗಳು ಬಾಕಿ ಇದೆ. ಹಾಸನದಲ್ಲಿ ಕಾಂಗ್ರೆಸ್ ಟಾರ್ಗೆಟ್ ಮಾಡಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದೇ ಸ್ವಾಭಿಮಾನಿ ಸಮಾವೇಶ. ಇದರ ಜೊತೆಗೆ ಇನ್ನೊಂದು ಕಾರಣ ಇದ್ರೂ ಇರಬಹುದು. ಆ ಕಾರಣ ಏನು ಗೊತ್ತಾ? ದೇವೇಗೌಡರ ಸ್ಟೇಟ್ಮೆಂಟ್. ಹೌದು, ಕೆಲವು ದಿನಗಳ ಹಿಂದೆ ಅಂದ್ರೆ ಚನ್ನಪಟ್ಟಣ ಚುನಾವಣಾ ಪ್ರಚಾರದಲ್ಲಿ ದೇವೇಗೌಡರು ಒಂದು ಮಾತು ಹೇಳಿದ್ರು. ಸರ್ಕಾರವನ್ನ ಉರುಳಿಸ್ತೇನೆ ಅಂತ ಶಪಥ ಮಾಡಿದ್ರು. ಆ ಶಪಥದ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಗುಡುಗಿದ್ರು. ಸಿದ್ದರಾಮಯ್ಯ ಸೊಕ್ಕಿರೋ ಮುಖ್ಯಮಂತ್ರಿ ಅನ್ನೋ ರೀತಿ ಮಾತನಾಡಿದ್ರು. ಇದೆಲ್ಲದಕ್ಕೂ ಟಕ್ಕರ್ ನೀಡೋದಕ್ಕೆ ಸ್ವಾಭಿಮಾನಿ ಸಮಾವೇಶವನ್ನ ಹಾಸನದಲ್ಲಿ ನಡೆಸೋದಕ್ಕೆ ಕಾಂಗ್ರೆಸ್ ತೀರ್ಮಾನ ಮಾಡ್ತಾ ಇದ್ರೂ ಇರಬಹುದು ಅಂತಿದ್ದಾರೆ ರಾಜಕೀಯ ವಿಶ್ಲೇಷಕರು. ಒಂದೇ ಗುರಿ. ಸ್ವಾಭಿಮಾನಿ ಸಮಾವೇಶಕ್ಕೆ ಇರೋದು ಒಂದೇ ಒಂದು ಮುಖ್ಯ ಗುರಿ. ಅದು ಹಾಸನವನ್ನ ಜೆಡಿಎಸ್ ಮುಕ್ತ ಮಾಡಬೇಕು ಅನ್ನೋದು. ಹೌದು, ಹಾಗಂತ ಅದೊಂದೇ ಟಾರ್ಗೆಟ್ ಅಲ್ಲ. ಹಾಸನದಲ್ಲಿರೋ ಜೆಡಿಎಸ್ ಕಾರ್ಯಕರ್ತರನ್ನ ಕಾಂಗ್ರೆಸ್ನತ್ತ ಸೆಳೀಬೇಕು, ಮಹಿಳಾ ಮತದಾರರನ್ನ ಓಲೈಸಬೇಕು ಅನ್ನೋ ತಂತ್ರಗಾರಿಕೆಯೂ ಕಾಂಗ್ರೆಸ್ನಲ್ಲಿದೆ. ಒಟ್ನಲ್ಲಿ ಹಳೆ ಮೈಸೂರು ಭಾಗದಲ್ಲಿ ತಮಗಿರೋ ಪ್ರಾಬಲ್ಯವನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಬೇಕು ಅನ್ನೋ ಆಸೆಯನ್ನ ಕಾಂಗ್ರೆಸ್ ಇಟ್ಕೊಂಡಿದೆ. ಇದೇ ಕಾರಣಕ್ಕೆ ದಳಪತಿಗಳ ಕರ್ಮಭೂಮಿಯನ್ನೇ ಆಯ್ಕೆ ಮಾಡಿಕೊಂಡಿದೆ ಕಾಂಗ್ರೆಸ್.
ಈಗಾಗಲೇ ಹಾಸನದಲ್ಲಿ ಕಾಂಗ್ರೆಸ್ ಎಂಪಿ ಇದ್ದಾರೆ. ಆದರೂ ಮತ್ತಷ್ಟು ಮಗದಷ್ಟು ಬಲಪಡಿಸಬೇಕು ಅನ್ನೋ ಉದ್ದೇಶದಿಂದ ಸ್ವಾಭಿಮಾನಿ ಸಮಾವೇಶವನ್ನ ಹಾಸನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇಷ್ಟೆಲ್ಲ ಪ್ಲಾನ್ ಕಾಂಗ್ರೆಸ್ಗಿದೆ. ಈ ಪ್ಲಾನ್ ಸಕ್ಸಸ್ ಆದ್ರೆ ಕಾಂಗ್ರೆಸ್ಗೆ ಮತ್ತಷ್ಟು ಬಲ ಬರುತ್ತೆ. ಆದ್ರೆ ಇದು ಸಕ್ಸಸ್ ಆಗುತ್ತಾ ಆಗಲ್ವಾ ಅನ್ನೋದೇ ಈಗಿರೋ ಡೌಟು. ಸಮಾವೇಶಕ್ಕೆ ಪ್ಲಾನ್ ವೇಳೆಯೇ ಕೇಳಿ ಬರ್ತಿದೆ ಭಾರಿ ಅಪಸ್ವರ. ಸಮಾವೇಶ ಯಾರು ಮಾಡ್ತಿದ್ದಾರೆ, ಏತಕ್ಕೆ ಮಾಡ್ತಿದ್ದಾರೆ ಗೊತ್ತಿಲ್ಲವೆಂದ ಪರಮೇಶ್ವರ್. ಹಾಸನದಲ್ಲಿ ಅಹಿಂದ ಸಮಾವೇಶ ಅಗತ್ಯತೆ ಇದ್ಯಾ ಇಲ್ವಾ, ಯಾರು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ, ಇದೇ ಪ್ರಶ್ನೆಗಳನ್ನ ಗೃಹ ಸಚಿವ ಪರಮೇಶ್ವರ್ ಕೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಅಹಿಂದ ಸಮಾವೇಶದ ಬಗ್ಗೆ ಮಾತನಾಡಿರೋ ಅವರು, ನನಗೆ ಸಮಾವೇಶ ಇದೆ ಅಂತ ಅಷ್ಟೇ ಗೊತ್ತು. ಪಕ್ಷದಿಂದ ಸಮಾವೇಶ ಮಾಡ್ತಾರೋ ಕಾರ್ಯಕರ್ತರು ಸೇರಿ ಮಾಡ್ತಾರೋ ಗೊತ್ತಿಲ್ಲ. ಸಮಾವೇಶದ ಅಗತ್ಯ ಇದೆಯಾ ಇಲ್ವಾ ಅಂತ ಯಾರು ಮಾಡ್ತಿದ್ದಾರೋ ಅವರನ್ನೇ ಕೇಳಿ. ಯಾವುದೇ ಸಮಾವೇಶ ಮಾಡೋದಿಕ್ಕೆ ಅಡ್ಡಿ ಇಲ್ಲ, ಆದ್ರೆ ಒಂದು ಚೌಕಟ್ಟಿನಲ್ಲಿ ಮಾಡಲು ಆಕ್ಷೇಪ ಯಾರದ್ದೂ ಇರಲ್ಲ. ಆ ಸಮಾವೇಶ ಯಾರು ಮಾಡ್ತಿದ್ದಾರೆ, ಏನಕ್ಕೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳುವ ಮೂಲಕ ಅಹಿಂದ ಸಮಾವೇಶದಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದಲ್ಲೇ ಉಂಟಾಗಿರೋ ಮೊದಲ ಅಪಸ್ವರ. ಗೊತ್ತಿಲ್ಲ, ನನಗೆ ಸಮಾವೇಶ ಇದೆ ಅಂತ ಅಷ್ಟೇ ಗೊತ್ತು. ಇದು ಪಕ್ಷದಿಂದ ಮಾಡ್ತಾರಾ ಅಥವಾ ಬೇರೆ ಕಾರ್ಯಕರ್ತರು ಸೇರಿ ಮಾಡ್ತಾರಾ ಅಂತ ಗೊತ್ತಿಲ್ಲ. ಸಮಾವೇಶ ಅಂತೂ ಇದೆ ಅಂತ ಹೇಳಿದ್ದಾರೆ. ಅದು ಯಾರು ಮಾಡ್ತಾ ಇದ್ದಾರೋ ಅವ್ರನ್ನ ಕೇಳಬೇಕು. ನಾನು ಕೇಳಿದ್ರೆ ಹೆಂಗೆ ಹೇಳೋದು, ಅಗತ್ಯ ಇದೆಯಾ ಇಲ್ವಾ ಅಂತ. ನೋಡಿ, ಯಾವುದೇ ಸಮಾವೇಶಗಳು ಮಾಡೋದಕ್ಕೆ ಯಾರು ಕೂಡ ಬೇಡ ಅಂತ ಹೇಳೋದಿಲ್ಲ. ಆದರೆ ವಿತಿನ್ ಸರ್ಟನ್ ಗೈಡ್ಲೈನ್ಸಲ್ಲಿ ಮಾಡೋದಕ್ಕೆ ಯಾರ್ದು ಅಬ್ಜೆಕ್ಷನ್ ಇರಲ್ಲ. ಅವ್ರು ಏನಕ್ಕೆ ಮಾಡ್ತಿದ್ದಾರೆ, ಯಾರು ಮಾಡ್ತಾ ಇದ್ದಾರೆ ಅದೆಲ್ಲ ನನಗೆ ಮಾಹಿತಿ ಇಲ್ಲ. ಮಾಡ್ತಿದ್ದಾರೆ ಅಂತ ಕೇಳಿದ್ದೇನೆ. ಸಿದ್ದರಾಮಯ್ಯ ಮತ್ತು ಪರಂ ಎಣ್ಣೆ ಮತ್ತು ಸೀಗೆಕಾಯಿ. ಸಿದ್ದರಾಮಯ್ಯ ಅವರು ಸಿಎಂ, ಪರಮೇಶ್ವರ್ ಅವರು ಸಿದ್ದರಾಮಯ್ಯ ಅವರ ಅಡಿಯಲ್ಲಿ ಕೆಲಸ ಮಾಡೋ ಸಚಿವ. ಆದ್ರೂ ಅವರಿಬ್ಬರ ನಡುವೆ ಎಲ್ಲ ಸರಿಯಿಲ್ಲ ಅನ್ನೋ ಮಾತುಗಳು ಮೊದಲಿನಿಂದಲೂ ಕೇಳಿ ಬರ್ತಿವೆ. ಈ ವಿಚಾರಕ್ಕೆ ಈ ಮಾತುಗಳು ಕೂಡ ತುಪ್ಪ ಸುರಿತಿವೆ. ಪರಮೇಶ್ವರ್ ಅವರಿಗೆ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ನಡೆಸೋದು ಇಷ್ಟ ಇಲ್ಲ. ಆದ್ರಿಂದಾನೇ ಇಂಥ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತ ಅಂದಾಜುಗಳು ಹರಿದಾಡ್ತಾ ಇದೆ. ಪರಮೇಶ್ವರ್ ಏನೇ ಹೇಳಿದ್ರು, ಏನೇ ಹೇಳದೇ ಇದ್ರು ಸಮಾವೇಶ ನಡೀಬೇಕೋ ನಡೀಬಾರ್ದು ಅಂತ ಡಿಸೈಡ್ ಮಾಡೋದು ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ. ಹೌದು, ಸ್ವಾಭಿಮಾನಿ ಸಮಾವೇಶಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಡುತ್ತೋ ಕೊಡಲ್ವೋ ಅನ್ನೋ ಸಂದೇಹ ಕೂಡ ಇದೆ. ಹಾಸನದ ಸಮಾವೇಶದ ಬಗ್ಗೆ ಹೈಕಮಾಂಡ್ ಜೊತೆಗೆ ಚರ್ಚೆ ನಡೆಯಲಿದೆ. ಸಿಎಂ ಮತ್ತು ಡಿಸಿಎಂ ದೆಹಲಿ ಪ್ರವಾಸವನ್ನ ಮಾಡಲಿದ್ದಾರೆ. ಗುರುವಾರ ಸಂಜೆ ಸಿಎಂ ದೆಹಲಿಗೆ ತೆರಳಲಿದ್ದು ಕೆಲವು ವಿಷಯಗಳ ಜೊತೆಗೆ ಸಮಾವೇಶದ ಬಗ್ಗೆಯೂ ಚರ್ಚೆ ನಡೆಸಲಿದ್ದಾರೆ. ಹೈಕಮಾಂಡ್ ಒಪ್ಪಿಗೆಯನ್ನ ಕೊಟ್ರೆ ಸಮಾವೇಶ ಸುಸೂತ್ರವಾಗಿ ಜರುಗಲಿದೆ. ಸ್ವಾಭಿಮಾನಿ ಸಮಾವೇಶ ಪಕ್ಷಾತೀತ ಅಂತ ಈ ಹಿಂದೆ ಆಯೋಜಕರೇ ಹೇಳಿದ್ರು. ಸಿದ್ದರಾಮಯ್ಯ ಬೆಂಬಲಿಗರೇ ಸಮಾವೇಶವನ್ನ ನಡೆಸಲಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೂ ಮತ್ತು ಈ ಸಮಾವೇಶಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡಿದ್ರು. ಆದ್ರೂ ಸಮಾವೇಶವನ್ನ ನಡೆಸೋದು ಅನಿವಾರ್ಯವಾಗಿದ್ದು ಸಮಾವೇಶದ ಬಗ್ಗೆ ಹೈಕಮಾಂಡ್ ನಿರ್ಣಯವನ್ನ ತೆಗೆದುಕೊಳ್ಳುತ್ತೆ.